ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರನ್ ಸಾಕಷ್ಟು ರೀಮೇಕ್ ಸಿನಿಮಾಗಳನ್ನೇ ನಿರ್ಮಿಸಿದ್ರೂ ಕೂಡ ಮೇಕಿಂಗ್ನಲ್ಲಿ ಹೊಸತನವಿರ್ತಾ ಇತ್ತು. ಅದರಲ್ಲೂ ರವಿಚಂದ್ರನ್ ಹಂಸಲೇಖರ ಸಂಗೀತದ ಮೋಡಿ ಕನ್ನಡ ಸಿನಿಮಾಗಳಿಗೆ ಕನ್ನಡದ್ದೇ ನೇಟಿವಿಟಿ ತಂದು ಕೊಡೋದ್ರ ಜೊತೆಗೆ ನಮ್ಮ ಸಿನಿಮಾಗಳೇ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಮುಂದೆ ಮೂಡಿ ಬರ್ತಾ ಇತ್ತು. ಅಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ತೆಲುಗಿನಲ್ಲಿ ಕೆ ರಾಘವೇಂದ್ರ ರಾವ್ ನಿರ್ದೇಶಿಸಿ ವೆಂಕಟೇಶ್ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟರಾಗಿ ನಟಿಸಿ ಸೂಪರ್ ಹಿಟ್ ಆಗಿದಂತ ಸಿನಿಮಾ ಕಲಿಯುಗ ಪಾಂಡವಲು. ಕಲಿಯುಗ ಪಾಂಡವಲು ಸಿನಿಮಾವನ್ನ ಕನ್ನಡದಲ್ಲಿ ಪೋಲಿ ಹುಡುಗ ಎಂಬ ಹೆಸರಿನಲ್ಲಿ ನಿರ್ಮಿಸಿ ಕ್ರೇಜಿ ಸ್ಟಾರ್ ಅವರು ಯಶಸ್ಸಿನ ಅಲೆಯನ್ನ ಮುಂದುವರಿಸ್ತಾರೆ. ಗುರು, ನಾಳೆ ನೀನ್ ಬರ್ತಡೆ. ಪ್ರತಿ ವರ್ಷದಾಗ ಈ ವರ್ಷ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಏನಂತೀರಾ? ಕರೆಕ್ಟ್. ಹಾಯ್ ಮಲ್ಲಿಗೆ. ಹಾಯ್. ನಾಳೆ ನನ್ನ ಬರ್ತ್ಡೇ, ಬರ್ತೀಯಾ? ವಿತ್ ಪ್ಲೇಜರ್ ಡಾರ್ಲಿಂಗ್. ಅಲ್ಲ, ಅವಳನ್ನ ಹಿಂದಕ್ಕೆ ತಿರುಗಿ ನೋಡ್ದೆ, ಮಲ್ಲಿಗೆ ಅಂತ ಹೇಗೆ ಕಂಡಿಡ್ದೆ? ಸುವಾಸನೆಯಿಂದ. ವಾಸನೆಯಿಂದಲೇ ಕಂಡಿಡಿತಿಯಲ್ಲ. ನಿನ್ ಮೂಗಿನ ಪವರೇ ಪವರು. ನಿನ್ಗೆ ಅವಾರ್ಡ್ ಕೊಡ್ಬೇಕು ಗುರು. ಕೊಟ್ಟಿದಾರಲ್ಲ. ಏನಂತ? ಪೋಲಿ ಹುಡುಗ ಅಂತ. ಕರೆಕ್ಟ್ ಗುರು. ಹಾಯ್ ಕೆಂದಾವರೆ ಕನ್ಯೆ. ಹಾಯ್. ನಾಳೆ ನೀನ್ ನನ್ನ ಬರ್ತ್ಡೇಗೆ ಬಂದು ಏನ್ ಮಾಡ್ತೀಯಾ ಅಂದ್ರೆ, ನಿಮ್ ಬರ್ತ್ಡೇಗೆ ಬಂದು ಈ ತರ 101 ಕೊಡ್ಬೇಕು. ಓಕೆ ಓಕೆ. ಹಾಯ್ ಭಾರತಿ, ನಾಳೆ ನಿನ್ನ ಫಂಕ್ಷನ್ ಕರಿಬೇಕು ಅಂತಿದ್ದೀನಿ. ಯಾವ ಹೂವಿನ ಹೆಸರಲ್ಲಿ ನಿನ್ನ ಇನ್ವೈಟ್ ಮಾಡ್ಬೇಕು? ಶಾವಂತಿನ, ಮಂದಾರ ಪುಷ್ಪನ, ಕನಕಾಂಬ್ರನ? ನನ್ನ ಹೂವಿಗೆ ಹೋಲಿಸಿ ಕರೆಯೋದು ನಿನಗೆ ಆಸೆ ಆದ್ರೆ ಪಾರಿಜಾತ ಅಂತ ಕರಿ. ಪಾರಿಜಾತನ? ಪಾರಿಜಾತ ಅಂದ್ರೆ ಏನ್ರೋ? ಪಾರಿಜಾತ ಅಂದ್ರೆ ದೇವಲೋಕದಲ್ಲಿರೋ ಒಂದು ಹೂ ಗುರು. ಅಂದ್ರೆ ಅವಳನ್ನ ಪಡೆಯೋಕ್ ಸಾಧ್ಯ ಇಲ್ಲ ಅಂತ ಅದ್ರ ಅರ್ಥ? ಎಷ್ಟು ಪೊಗರಿರ್ಬೇಕು ಅವಳಿಗೆ. ಫಿಗರ್ ಇಲ್ಲದ ಗಂಡು, ಪೊಗರಿಲ್ಲದ ಹೆಣ್ಣು, ಎರಡು ವೇಸ್ಟ್ ಕಂಡ್ರೆ. ಅವಳ್ರು ವಿಜಯ್ ಬಂದ್ಬಿಟ್ಟ. ಹಾಯ್ ಫ್ರೆಂಡ್ಸ್. ಹಾಯ್. ಏನಾಯ್ತು? ಒಳ್ಳೆ ಒಣಗಿದ ಬದನೆಕಾಯಿ ತರ ಮುಖ ಬಾಡಿಸ್ಕೊಂಡು ಕೂತಿದಿರಲ್ರು. ನೋಡಿರೋ, ನೀನ್ ಬರ್ತೀಯ ಅಂತ ಕಾದಿ ಕ್ಲಾಸ್ ರೂಮಿಗೆ ಹೋದ್ವಿ. ಅರೆ, ಹೋಗ್ತಿದ್ದಾಗ ಜಾಡ್ಸ್ ಕಳ್ಸ್ಬಿಟ್ಟ BP ಎಕನಾಮಿಕ್ಸ್ ಲೆಕ್ಚರರ್. ನಾವು ನಿನ್ ಫ್ರೆಂಡ್ಸ್ ಅಂತ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಲಿಲ್ಲ ಹೀರೋ. ಕೇಳಲಿಲ್ವಾ? ಕೇಳೋ ಹಾಗೆ ಮಾಡೋದು ನನಗ್ ಗೊತ್ತು. ಎಲ್ರೂ ಚಡ್ಡಿ ಸಮೇತ ಮೆರವಣಿಗೆ ಮಾಡಿದ್ರೆ ಆ BPಗೆ ಚಡ್ಡಿನೂ ಇಲ್ಲದೆ ಮೆರವಣಿಗೆ ಮಾಡಿಸ್ತೀನಿ. ಅದೇ ಈ ವಿಜಯ್ ಸ್ಟೈಲ್. ಕಮಾನ್. ಯಾವ ದೇಶವೇ ಆಗಲಿ, ಅದರ ಪ್ರಗತಿ ಆಯಾ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಆಧಾರವಾಗಿರುತ್ತೆ. ನೋ, ಆರ್ಥಿಕ ಪರಿಸ್ಥಿತಿ ಅಲ್ಲ ಮಿಸ್ಟರ್ BP, ನಮ್ಮಂಥ ಹುಡುಗರ ಸಪೋರ್ಟಿನ ಮೇಲೆ ಆಧಾರವಾಗಿರುತ್ತೆ. ಮಿಸ್ಟರ್ ವಿಜಯ್ ಕುಮಾರ್, ಇದು ಕ್ಲಾಸ್ ರೂಮ್. ನಿನ್ನ ಇಷ್ಟ ಬಂದಾಗ ಮಾತಾಡೋ ಕ್ಲಬ್ ಅಲ್ಲ. ನಾನು ಇಷ್ಟ ಬಂದ ಹಾಗೆ ಮಾತಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ನನ್ನನ್ನು ಕೇಳೋರು ಯಾರು ಇಲ್ಲ ಮಿಸ್ಟರ್ BP. ದಟ್ ಈಸ್ ಅವರ್ ವಿಜಯ್ ಸ್ಟೈಲ್ ಸರ್. ಇವನ್ ಮಾತ್ ನೀವು ಕೇಳದೆ ಹೋದ್ರೆ ಆಗ್ತೀರಾ ಇಲ್ಲೋ ಸಾರ್? ಡೋಂಟ್ ಡಿಸ್ಟರ್ಬ್ ಮೈ ಕ್ಲಾಸ್. ನನಗೆ ಪಾಠ ಮಾಡೋದಕ್ಕೆ ಬಿಡಿ. ಐ ಸೇ ಯು ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಔಟ್ ಅಲ್ಲ ಮಿಸ್ಟರ್ BP, ನಾವೆಲ್ಲ ಗೇಟ್ ಔಟ್. ದಟ್ಸ್ ವಿಜಯ್ ಸ್ಟೈಲ್. ಬಾಯ್ಸ್ ಅಂಡ್ ಗರ್ಲ್ಸ್, ಗರಮ ಗರಂ ಆಗಿರೋ ಪಾಠ ಕೇಳೋಕೆ ನನ್ನ ಹಿಂದೆ ಬರ್ತೀರಾ ಅಂತ ಕೇಳ್ತಿಲ್ಲ ಗುರು. ನೀನು ಕಿಂದ್ರು ಜೋಗಿ. BP ಊದಿದ್ರೆ ಸಾಕು, ಬಾಲ ಅಲ್ಲಾಡ್ಸ್ಕೊಂಡು ಬಂದೇ ಬರ್ತಾರೆ. ಕಮಾನ್, ವಾಕ್ ಔಟ್. ಔಟ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಮಲ್ಲಿಗೆ, ಬೇಡವಾ ನಿನ್ನ ಮೈಗೆ ಮಾಡ್ರನ್ ಡ್ರೆಸ್ಸು? ಬೇಕು. ಮತ್ತೆ ನಡಿ ಆಚೆ. ಗುಲಾಬಿ ತಿನ್ನಲ್ವೇ ಜಿಲೇಬಿ? ಜಾಜಿ, ಇವತ್ತಾಗುತ್ತೆ ನಿನ್ ಲವ್ಗೆ ರಾಜಿ. ಕಮಾನ್. ಪ್ರೇಮಲೋಕ ಮತ್ತು ರಣಧೀರ ಸಿನಿಮಾಗಳ ನಂತರ ರವಿಚಂದ್ರನ್ ನಟ ಮತ್ತು ನಿರ್ದೇಶಕರಾಗಿಯೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಳ್ತಾರೆ. ಈ ನಡುವೆ ಬೇರೆ ನಿರ್ಮಾಪಕರಿಗೂ ಕೂಡ ಕಾಲ್ ಶೀಟ್ ಕೊಟ್ಟು ನಟನಾಗಿ ಸಹ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ಅಂತಹ ಸಿನಿಮಾಗಳಲ್ಲಿ ಒಂದು ಶಿವಮಣಿ ನಿರ್ದೇಶಿಸಿ ಹಾಗೆ ಸಾರಾ ಗೋವಿಂದು ನಿರ್ಮಿಸಿದ್ದ ಸಿನಿಮಾ ಜಾಣ.
ಈ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ ಕಸ್ತೂರಿ ಮತ್ತು ಶ್ರುತಿ ನಾಯಕಿಯರಾಗಿ ಕಾಣಿಸಿಕೊಳ್ತಾರೆ. ಅಂಕಲ್ ಹೋಗಿ ಹೋಗಿ. ಲಕ್ಷ್ಮಿ ಲಕ್ಷ್ಮಿ ಬನ್ನಿ 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 ಅಳಿಯಂದ್ರು ಬರ್ಬೇಕು. ರೀ ಇನ್ನೂ ಆಗಿಲ್ಲ ರೀ. ಓ ಆಗ್ತಾರೆ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಚಪ್ಪಲಿ ಬಿಡೋ ಜಾಗದಲ್ಲಿ ಕೂತ್ಕೊಂತಾರಲ್ಲಪ್ಪ. ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ ಧಾರಾಳ ಮಾತಾಡ್ಬೋದು. ಲಕ್ಷ್ಮಿ 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 ಅಂತೂ ಬಂದ್ರಲ್ಲ. ಇರಿ ಕಾಫಿ ತಗೊಂಡ್ ಬರ್ತೀನಿ. ಮೆತ್ತಿಗೆ ಮೆತ್ತಿಗೆ. ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನಿಮ್ ಮಗಳು ನನಗೆ ಹಿಡ್ಸಿದ್ದಾಳೆ ತಾನೆ? ಆದ್ರೆ ಆದ್ರೆ ಏನು? ಮದುವೆಗೆ ಮುಂಚೆ ಇರೋ ವಿಷಯ ಹೇಳ್ಬಿಡ್ತೀನಿ. ನನಗೆ 2 ವೀಕ್ನೆಸ್ ಇದೆ. ಅಯ್ಯೋ ವೀಕ್ನೆಸ್ ಯಾರಿಗಿರೋಲ್ಲ ಹೇಳಿ. ಮಕ್ಕಳಾದ್ಮೇಲೆ ನಾನೇ ವೀಕ್ ಆಗ್ಬಿಟ್ಟೆ. ನಿಮ್ಮ ಹೆಂಡತಿ ನೋಡಿದ್ರೆ ಗೊತ್ತಾಗತ್ತಲ್ಲ. ಸಾಕು ಸುಮ್ಮನೆ ರೀ. ನೀವು ಹೇಳಿಪ್ಪ. ಅದಕ್ಕೆ ಬಂದಿದ್ದೀನಲ್ಲಮ್ಮ. ತಗೊಳ್ಳಿ. ಥ್ಯಾಂಕ್ ಯು. ಮೊದಲನೇದಾಗಿ ಮಾಡಿ ಮೇಲೆ ರೇಷ್ಮಾ ಅಂತ ಒಂದು ಹುಡುಗಿ ಇದ್ದಾಳಲ್ಲ, ಅವಳಿಗೂ ನನಗೂ ಸಂಬಂಧ ಇದೆ. ನೀನ್ ಬಾಯ್ ಮುಚ್ಚು. ಅದನ್ನ ಮುಚ್ಚಿಬಿಟ್ರೆ ಆಯ್ತು. ಅವಳ ಜೊತೆ ಲೂಟಿ ಗ್ಯಾಂಗ್ ಇದೆ ಸರ್. ಕಿಡ್ನಾಪ್ ಮಾಡಿ ಆಸಿಡ್ ಹಾಕ್ಬಿಟ್ರೆ ಹಾಗಾದ್ರೆ ಈ ಮದ್ವೆ ನಡ್ತಾಗೇನೆ. ಈಗ ಏನ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ. ನನಗೂ ಲಕ್ಷ್ಮಿ ಕಂಡ್ರೆ ತುಂಬಾ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಋಣಾನು ಬಂದ. ಕ್ಷಮಿಸಿ, ಬರ್ತೀನಿ. ಒಂದ್ ನಿಮಿಷ. ಓಹ್, ಕಾಫಿ ಕಪ್ಪ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಇದು ನಿಮ್ದೆ. ನನ್ಗೆ ಈ ಮದ್ವೆ ಒಪ್ಪಿಗೆ ಇದೆ. ಏನಮ್ಮ ನೀನ್ ಹೇಳ್ತಿರೋದು? ಇಬ್ರು ಹೆಂಡ್ತಿರಿದ್ರೇನಮ್ಮ? ಈಶ್ವರನ್ಗೆ ಇಬ್ರು ಹೆಂಡ್ತಿರಿರ್ಲಿಲ್ವಾ? ದಶರಥನಿಗೆ 3 ಜನ ಹೆಂಡ್ತಿರಿರ್ಲಿಲ್ವಾ? ಕೃಷ್ಣ ಪರಮಾತ್ಮನಿಗೆ 16,000 ಜನ ಹೆಂಡ್ತಿರಿರ್ಲಿಲ್ವಾ? ಹಾಗೆ ನೀನು ಓದ್ತಿದ್ದೆ ತಪ್ಪಾಯ್ತಲ್ಲ. ನಿಮ್ಗೆ ನಿಜವಾಗ್ಲೂ ಒಪ್ಪಿಗೆ ಇದೆಯಾ? ಇದೆ. ನಿಮ್ಮ ಮಾತು ಕೇಳಿ ನನ್ನ ಮನ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ಯಾಕೆ? ನಿಮ್ಮಂತ ಒಳ್ಳೆ ಹುಡುಗಿಗೆ ಈ ತರ ಕಷ್ಟ ಕೊಡ್ತಾ ಇದ್ದೀನಲ್ಲ ಅಂತ. ನನಗೆ ಇನ್ನೊಂದು ವೀಕ್ನೆಸ್ ಇದೆ, ಅದನ್ನು ನಿಮ್ಮ ಹತ್ರ ಹೇಳ್ಬಿಡ್ಲಾ? ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ಕ್ವಾರ್ಟರ್, ಮಧ್ಯಾಹ್ನ ಆದ್ರೆ ಆಫ್, ರಾತ್ರಿ ಆದ್ರೆ ಫುಲ್. ನಿಜ ಹೇಳಬೇಕು ಅಂದ್ರೆ ನಾನು ನೀರು ಬದಲಾಗಿ ಎಲ್ಲದಕ್ಕೂ ಇದನ್ನೇ ಉಪಯೋಗಿಸೋದು. ಇದೆಲ್ಲ ಮೊದಲು ಹೇಳಲೇ ಇಲ್ವಲ್ಲಪ್ಪ. ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅಂತ ನಾನು ಇದನ್ನ ಅವಾಯ್ಡ್ ಮಾಡಿದೆ ಸರ್. ಇದನ್ನೆಲ್ಲ ಬಿಟ್ಬಿಡ್ಬೋದಾಗಿತ್ತಲ್ಲ. ಇದನ್ನ ಬಿಟ್ರೆ ನಾನು ಈ ಲೋಕನೇ ಬಿಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಡಿಯರ್. ಅದು ನನ್ ಡಿಯರ್. ಸಾರಿ ಡಿಯರ್. ಓಕೆ ಓಕೆ. ಲಕ್ಷ್ಮಿ ಡಿಯರ್, ಹೆಣ್ಣಿನ ಸಂಬಂಧನ ಒಪ್ಕೊಂಡಿದ್ಯಾ? ಇದು ಯಾವ ಲೆಕ್ಕ ಡಿಯರ್? ನಾನು ಏನ್ ಬೇಕಾದ್ರೂ ಒಪ್ಕೋತೀನಿ, ಆದ್ರೆ ಕುಡ್ಕೊಂಡ್ ಮಾತ್ರ ಒಪ್ಪೋದಿಲ್ಲ. ಯಾಕೆ? ಹೆಣ್ಣು ನಿಮ್ಮನ್ನ ಅರ್ಧ ಮಾತ್ರ ಕಿತ್ಕೋತಾಳೆ, ಆದ್ರೆ ಇದು ನಿಮ್ಮನ್ನ ಪೂರ್ತಿಯಾಗಿ ಕಿತ್ಕೊಳ್ಳುತ್ತೆ. ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ